ಬಡ್ಡಿಯ ರಹಸ್ಯ, ದ ಸೀಕ್ರೆಟ್ ಆಫ್ ಇಂಟ್ರೆಸ್ಟ್. ನಮಸ್ಕಾರ ಸ್ನೇಹಿತರೆ. ಫಲಿತಾಂಶದ ದಿನದಿಂದ ಕಮಲಾ ಮನೆಯಲ್ಲಿ ಬೇರೆಯದೇ ಸಂಭ್ರಮ. ದೀಪಾ ಅವರ ಮನೆಯಲ್ಲಿಯೇ ಕಾಲೇಜಿಗೆ ಹೋಗುತ್ತಿರುವ ಮೊದಲ ಹುಡುಗಿ. ಆದರೆ ಒಂದು ಸಣ್ಣ ಸಮಸ್ಯೆ ಇದೆ. ಕಾಲೇಜು ಶುಲ್ಕಕ್ಕೆ 1,00,000 ರೂಪಾಯಿಗಳ ಕೊರತೆ ಇದೆ. ಹೀಗಾಗಿ ಕಮಲಾ ಎಂದಿನಂತೆ ಸಲಹೆ ಪಡೆಯಲು ಲಕ್ಷ್ಮೀ ಜನರಲ್ ಸ್ಟೋರ್ಗೆ ಬಂದಳು. ಕಮಲಾ, ದೀಪಾಳಿಗೆ ಕಾಲೇಜ್ ಯಾವಾಗ ಶುರುವಾಗುತ್ತೆ? ಕಾಲೇಜ್ ಫೀಸ್ ಕಟ್ಟಿದಾಗ ಕಾಲೇಜ್ ಶುರುವಾಗುತ್ತೆ. ಅದು ಸರಿ, ಆದರೆ ನಾನು ಆಗಲೇ ನಿನಗೆ ಎಜುಕೇಶನ್ ಲೋನ್ ಬಗ್ಗೆ ತಿಳಿಸಿದ್ದೇನಲ್ಲ? ಹೌದು, ನೀವು ಹೇಳಿದ್ದೀರಿ. ಆದರೆ ನಾನು ರಾಮಚರಣ್ ಬಾಬು ಜೊತೆ ಮಾತನಾಡಿದೆ. ಅವರೇ ನನಗೆ ಸಾಲ ಕೊಡುವುದಾಗಿ ಹೇಳಿದರು. ಸರಿ, ಬಡ್ಡಿ ಎಷ್ಟಾಯಿತು? ಬಡ್ಡಿ ಎಂದರೆ? 1 ವರ್ಷದ ನಂತರ ನೀನು ಅವರಿಗೆ ಎಷ್ಟು ಹಣ ಸಂದಾಯ ಮಾಡುತ್ತೀಯಾ? ನಾನು 1,00,000 ರೂಪಾಯಿ ತೆಗೆದುಕೊಂಡರೆ ಅವರಿಗೆ 1,00,000ವನ್ನು ಮಾತ್ರವೇ ಹಿಂದಿರುಗಿಸುತ್ತೇನೆ ಅಲ್ಲವೇ? ಅರೆ ಕಮಲಾ, ಹಾಗೆ ಇದ್ದರೆ ಚೆನ್ನಾಗಿರುತ್ತಿತ್ತು. ನಾವು ಸಾಲವನ್ನು ತೆಗೆದುಕೊಂಡಾಗ ಅದನ್ನು ಮರುಪಾವತಿಸುವಾಗ ಸಾಲದ ಮೊತ್ತಕ್ಕೆ ಸ್ವಲ್ಪ ಹಣವನ್ನು ಸೇರಿಸಿಕೊಡುತ್ತೇವೆ. ಈ ಸೇರಿದ ಮೊತ್ತವನ್ನು ಬಡ್ಡಿ ಎಂದು ಕರೆಯುತ್ತೇವೆ. ನೀನು ಬ್ಯಾಂಕಿನಿಂದ 1,00,000 ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ದೀಯಾ ಎಂದು ಭಾವಿಸೋಣ. ನೀನು ಅದನ್ನು 1 ವರ್ಷದಲ್ಲಿ ಮರುಪಾವತಿಸಬೇಕು. ಬ್ಯಾಂಕಿನಲ್ಲಿ ಎಜುಕೇಶನ್ ಲೋನ್ ಮೇಲಿನ ಬಡ್ಡಿ ದರ ವರ್ಷಕ್ಕೆ 10% ಎಂದು ನಾನು ಕೇಳಿದ್ದೇನೆ. ಅಂದರೆ ನಮ್ಮ ಮೂಲ ಮೊತ್ತವು 1,00,000 ರೂಪಾಯಿ ಆಯಿತು. ಅವಧಿ 1 ವರ್ಷ ಮತ್ತು ಬಡ್ಡಿ ದರ 10% ಆಯಿತು. ಅಂದರೆ ಪ್ರತಿ 100 ರೂಪಾಯಿಗೆ ನೀನು 10 ರೂಪಾಯಿ ಹೆಚ್ಚು ಪಾವತಿಸಬೇಕಾಗುತ್ತದೆ. ಮೂಲ ಮೊತ್ತ, ಬಡ್ಡಿ ದರ ಮತ್ತು ಅವಧಿಯನ್ನು ಗುಣಿಸಿ ಅವುಗಳ ಮೊತ್ತವನ್ನು 100ರಿಂದ ಭಾಗಿಸಿದಾಗ ಬಡ್ಡಿ ಸಿಗುತ್ತದೆ. ಅಂದರೆ 1,00,000, 10 ಮತ್ತು 1 ಗುಣಿಸಿ 100ರಿಂದ ಭಾಗಿಸಿದರೆ 10,000 ರೂಪಾಯಿ. ಆದ್ದರಿಂದ ನೀನು 1,00,000ದ ಜೊತೆಗೆ 10,000 ರೂಪಾಯಿಯನ್ನು, ಅಂದರೆ 1,10,000 ರೂಪಾಯಿಯನ್ನು ಬ್ಯಾಂಕಿಗೆ ಪಾವತಿಸಬೇಕು. ತಿಳಿಯಿತೆ? ಅಷ್ಟರಲ್ಲಿ ರಾಮಚರಣ್ ಬಾಬು ಅಂಗಡಿಗೆ ಬಂದು ಕಮಲಾಗೆ ಹಣ ಹಿಂದಿರುಗಿಸುವಾಗ ಪ್ರತಿ 100 ರೂಪಾಯಿಗೆ ಕೇವಲ 2 ರೂಪಾಯಿ ಬಡ್ಡಿ ಕೊಡಬೇಕು ಎಂದು ಹೇಳುತ್ತಾರೆ. ಅಕ್ಕ, ಪ್ರತಿ 100 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಅಂದರೆ 2% ಅಷ್ಟೇ. ಇದು ಬ್ಯಾಂಕಿಗಿಂತ ತೀರಾ ಕಡಿಮೆ. ಇದನ್ನೇ ತೆಗೆದುಕೊಳ್ಳುವುದಾ? ರಾಮಚರಣ್ ಬಾಬು, ನೀವು ತುಂಬಾ ಕರುಣಾಳು. ಇತ್ತೀಚೆಗೆ ಜಮುನಾ ಆಂಟಿ ಮಗನಿಗೂ ಸಾಲ ಕೊಟ್ಟಿದ್ದೀರಿ ಅಲ್ಲವೇ? ಪ್ರತಿ ತಿಂಗಳು ಅದೇ 2% ಬಡ್ಡಿಗೆ. ಕಮಲಾ, ನಿನಗೆ ಅರ್ಥವಾಯಿತೆ? ಬ್ಯಾಂಕಿನ ಬಡ್ಡಿಯು 1 ವರ್ಷಕ್ಕಾದರೆ ಇವರ ಬಡ್ಡಿ ಪ್ರತಿ ತಿಂಗಳಿಗೆ ಅನ್ವಯವಾಗುತ್ತದೆ. ಈಗ ನೀನು ಇದೇ 1,00,000ವನ್ನು ರಾಮಚರಣ್ ಬಾಬು ಅವರಿಂದ 1 ವರ್ಷಕ್ಕೆ ತೆಗೆದುಕೊಂಡಿದ್ದೀಯಾ ಎಂದು ಭಾವಿಸೋಣ. ಅದರ ಬಡ್ಡಿ ದರವು ಪ್ರತಿ ತಿಂಗಳು 2%. ಬಡ್ಡಿ ದರವು ಪ್ರತಿ ತಿಂಗಳಿಗೆ ಅನ್ವಯಿಸುವುದರಿಂದ ನಾವು ಅವಧಿಯನ್ನೂ ಸಹ ತಿಂಗಳುಗಳಲ್ಲಿ ತೆಗೆದುಕೊಳ್ಳುತ್ತೇವೆ. ಅಂದರೆ 12 ತಿಂಗಳು. ಅಂದರೆ 1,00,000 × 2 × 12 100ರಿಂದ ಭಾಗಿಸಿದಾಗ 24,000 ರೂಪಾಯಿ. ಹಾಗಾದರೆ ನೀನು ಒಟ್ಟು ಎಷ್ಟು ಹಣವನ್ನು ಹಿಂತಿರುಗಿಸಬೇಕು ಹೇಳು? ಅಕ್ಕ, 1,24,000 ರೂಪಾಯಿ. ಅಂದರೆ ನೀನು ಬ್ಯಾಂಕಿನಿಂದ ಶಿಕ್ಷಣ ಸಾಲ ತೆಗೆದುಕೊಂಡರೆ ನೀನು 1,10,000 ರೂಪಾಯಿಗಳನ್ನು ಮತ್ತು ನೀನು ರಾಮಚರಣ್ ಬಾಬು ಅವರಿಂದ ಸಾಲ ಪಡೆದರೆ 1,24,000 ರೂಪಾಯಿಗಳನ್ನು ಹಿಂತಿರುಗಿಸಬೇಕು. ಇದರರ್ಥ ನಾನು ರಾಮಚರಣ್ ಬಾಬುಗೆ ಸುಮಾರು 14,000 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಹಿಂತಿರುಗಿಸಬೇಕಾಗುತ್ತದೆ. ಅಯ್ಯೋ ಇಲ್ಲಪ್ಪ, ಹಾಗಾದರೆ ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳುವುದೇ ಉತ್ತಮ. ಖಂಡಿತ. ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳುವಾಗಲೂ ಸಹ ಬಡ್ಡಿ ದರವನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಸಾಧ್ಯವಾದರೆ 2ರಿಂದ 3 ಬ್ಯಾಂಕ್ಗಳಲ್ಲಿ ಇದರ ಬಗ್ಗೆ ವಿಚಾರಿಸಿ ತಿಳಿದುಕೋ. ಹಣದ ವಿಷಯ ಬಂದಾಗ ಯಾವಾಗಲೂ ಬುದ್ಧಿವಂತಿಕೆಯಿಂದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹೌದು ಅಕ್ಕ, ಪ್ರತಿ ಬಾರಿಯಂತೆ ನೀವು ನನ್ನನ್ನು ಉಳಿಸಿದ್ದೀರಿ. ಕಮಲಾ,
ನೀನು ನನ್ನ ಮಾತು ಕೇಳಿ ಗಣಿತದ ಜೊತೆ ಸ್ನೇಹ ಬೆಳೆಸಿದರೆ ನಿನ್ನ ಜೀವನವೂ ಸುಲಭವಾಗುತ್ತದೆ.